ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಏನಪ್ಪ ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲ ಈಗಲೇ ವೆಯ್ಟ್ ಮಾಡ್ತಿದ್ದೀರಾ ಅಲ್ವಾ? BEd ಮತ್ತು MEd ಕೋರ್ಸು ಇದು 2 ಇಯರ್ಸ್ ಆಗಿದೆ. ನಮಗೆ 2 ಇಯರ್ಸ್ ಮಾಡೋಕ್ಕಾಗ್ತಿಲ್ಲಪ್ಪ, 1 ಇಯರ್ಸ್ಗೆ ಅಥವಾ 10 ಮಂತಿಗೆ ರೆಡ್ಯೂಸ್ ಮಾಡಲಿ ಅಂತ. ಹೌದು, ಅದು ರೆಡ್ಯೂಸ್ ಆಗಿದೆ ಫೈನಲಿ. ಇದು ಕಳೆದ ಸುಮಾರು ಒಂದು 2-3-4 ಮಂತ್ಸಿಂದ ಏನಾಗ್ತಿತ್ತು, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಮೀನ್ಸ್ 2026-27 2 ಇಯರ್ಸ್ ಕೋರ್ಸು ರೆಡ್ಯೂಸ್ ಆಗಿ ರಿಟೈನ್ ಆಗಿ ಎಗೈನ್ 10 ಮಂತ್ಸ್ ಅಥವಾ 1 ಇಯರ್ ಕೋರ್ಸ್ ಆಗ್ತಿದೆ ಅಂತ ನಿಮಗೆ ವಾಟ್ಸಪ್ ಮೀನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶಗಳು ಹರಡ್ತಿದ್ವು. ಅದು ಫ್ಯಾಕ್ಟ್ ಚೆಕ್ ಮಾಡಬೇಕಿತ್ತು, ನಿಜಾನ ಸುಳ್ಳ ಅಂತ. ಇದು ಫೈನಲಿ ಅದು ಫ್ಯಾಕ್ಟ್ ಚೆಕ್ ಆಗಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಬರುವ ಒಂದು ಅಕಾಡೆಮಿಕ್ ಇಯರ್ ಏನಿದೆ 2026 ಆ್ಯಂಡ್ 27 ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ BEd ಮತ್ತು MEd ಮಾಡ್ತಕ್ಕಂಥವ್ರಿಗೆ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ, ಮೀನ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕ್ಯಾಂಡಿಡೇಟ್ಸ್ಗಳಿಗೆ ಅದು 1 ಇಯರ್ ಕೋರ್ಸ್ ಆಗಿ ನಾವು ಪ್ರೊವೈಡನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ NCTE ಮೀನ್ಸ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಈ ಒಂದು ಸಂಸ್ಥೆ ಅನೌನ್ಸನ್ನು ಮಾಡಿದೆ. ಫ್ರಮ್ ದ ಡೇಟ್ ಅದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 2026-27ಗೆ. ಈ 2 ಇಯರ್ಸ್ ಕೋರ್ಸ್ ಏನಾಗಿದೆ ಅದು 10 ಮಂತ್ಗೆ ರೆಡ್ಯೂಸ್ ಆಯಿತು. ಓಕೆ, ಫೈನು. ಆದರೆ ಇದನ್ನು ಏನಕ್ಕಪ್ಪ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮದು NEP ಪಾಲಿಸಿ ನಿಮಗೆ ಬಂದಿರೋದೇ ಗೊತ್ತು. 2020ನಲ್ಲಿ ಬಂದಿದ್ದಲ್ಲ, ನ್ಯೂ ಎಜುಕೇಷನ್ ಪಾಲಿಸಿ. ಆ ಒಂದು ನ್ಯೂ ಎಜುಕೇಷನ್ ಪಾಲಿಸಿಯ ಒಂದು ಗೈಡ್ಲೈನ್ಸ್ ಪ್ರಕಾರ ಒಂದು ಡ್ರಾಫ್ಟನ್ನು ಮತ್ತು ರೆಗ್ಯುಲೇಷನ್ನ ರಿಲೀಸ್ ಮಾಡುತ್ತೆ. ಆ ಒಂದು ಡ್ರಾಫ್ಟ್ದು ಏಮ್ಸ್ ಮೀನ್ಸ್ ಗುರಿಗಳೇನಿರುತ್ತೆ ಅದೆಲ್ಲ ಅಲೈನ್ ಆಗಿ NCTEಗೆ ಏನಾಗುತ್ತೆ ಅಪ್ರೂವಲ್ ಆಗಿ ಅದು 2 ಇಯರ್ಸ್ ಕೋರ್ಸ್ ಏನು ಬೇಡ, 1 ಇಯರ್ ಕೋರ್ಸೇ ಫ್ಲೆಕ್ಸಿಬಿಲಿಟಿ ಆಗಿರಲಿ ಮತ್ತು ಮಲ್ಟಿಪಲ್ ಎಂಟ್ರಿ ಆಗಿರಲಿ ಅಂತ ಹೇಳಿ ಸ್ಟೂಡೆಂಟ್ಸ್ಗೆ ಎಕ್ಸಿಟ್ ಆಪ್ಷನ್ ಜಾಸ್ತಿ ಆಗೋಗುತ್ತೆ 2 ಇಯರ್ಸ್ ಆದರೆ. ಹಾಗಾಗಿ ಅವ್ರಿಗೆ ಮೀನ್ಸ್ 10 ಮಂತ್ಸಲ್ಲೇ ಕಲಿಸ್ತಕ್ಕಂಥದ್ದು ತುಂಬ ಇದೆ. ಹಾಗಾಗಿ ಅದನ್ನು 2 ಇಯರ್ಸಿಂದ 10 ಮಂತ್ ಮಾಡೋಣ ಅಂತ ಹೇಳಿ ಏನು ಮಾಡಿದ್ದಾರೆ, ಡಿಸೈಡನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು BEd ಕೋರ್ಸು ಯಾರ್ಯಾರಿಗೆ ಅವೈಲಬಲ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೀವು ತುಂಬ ಇಂಪಾರ್ಟೆಂಟಾಗಿ ಗಮನಿಸ್ತಾ ಇರ್ತಕ್ಕಂಥ ವಿಷಯ ಒಂದು ನೋಡ್ಕೊಳ್ಳಿ. ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾವ ಒಂದು ಕ್ಯಾಂಡಿಡೇಟು 4 ಇಯರ್ಸ್ ಡಿಗ್ರಿನ ಇದು ಕೂಡ ನಿಮಗೆ ಕನ್ಕ್ಲೂಡ್ ಮಾಡಿಬಿಡ್ತೀನಿ. NEP ಪ್ರಕಾರ ಡಿಗ್ರಿ ಏನಿತ್ತು 3 ಇಯರ್ಸ್ ಇತ್ತು. ನೀವು BA, BSc, BCom, BBM, BBA BBM ಇದ್ದಿದ್ದು BBA ಆಗಿದೆ. UG ಏನಿತ್ತು ಅದೆಲ್ಲ 3 ಮಂತ್ಸ್ ಇತ್ತು, 3 ಇಯರ್ಸ್ ಇತ್ತು. ಆದರೆ ಅದೇನಾಗಿದೆಯಪ್ಪ ಇವಾಗ NEP ಪಾಲಿಸಿ 2020ಇಂದ ಅಂತ ಹೇಳಿದ್ರೆ 4 ಇಯರ್ಸ್ ಡಿಗ್ರಿ ಆಗಿದೆ. ಸೊ ಈಗ ಮತ್ತೆ ಏನಾಗಿದೆ, 3 ಇಯರ್ಸ್ ಆಗಿ ರೆಡ್ಯೂಸ್ ಆಗಿದೆ. ಬಿಡಿ, ಯಾರು 4 ಇಯರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡಿರ್ತಾರೆ ಅವರಿಗೆ ಈ ಒಂದು BEd ಕೋರ್ಸು 1 ಇಯರ್ ಇರುತ್ತೆ. ಓಕೆನಾ? ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. 4 ಇಯರ್ಸ್ UGನ ಮೀನ್ಸ್ 4 ಇಯರ್ಸ್ ಡಿಗ್ರಿನ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಸ್ಟೂಡೆಂಟ್ಸು ಅವರಿಗೆ ಮಾತ್ರ BEd ಕೋರ್ಸು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 2026 ಮತ್ತು 27ಇಂದ 1 ಇಯರ್ ಆಗುತ್ತೆ. ಅದ್ರ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಡಿಗ್ರಿ ಯಾರು ಮಾಡ್ಕೊಂಡಿರ್ತಾರೆ, ಮೀನ್ಸ್ NEP ಪ್ರಕಾರ ಮಾಡಬೇಕು ಅಂತ ಏನಿಲ್ಲ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮೀನ್ಸ್ PGಗಳನ್ನ ಯಾರು ಮಾಡಿರ್ತಾರೆ, MA, MSc, MBA, MCom ವಾಟ್ ಎವರ್, ಆ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಯಾರು ಮಾಡಿರ್ತಾರೆ ಅವರಿಗೂ ಕೂಡ 1 ಇಯರ್ BEd ಕೋರ್ಸು ಅವೈಲಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸರ್, ನಂದು 2019ನಲ್ಲಿ ಅಥವಾ 2018ನಲ್ಲಿ ನಂದು ಪೋಸ್ಟ್ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ. ಹಾಗಿದ್ರೆ ನಾವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 2026-27ಗೆ 1 ಇಯರ್ BEd ಕೋರ್ಸ್ಗೆ ಅಪ್ಲೈ ಮಾಡಬಹುದಾ? ನಮಗೆ ಸೀಟ್ ಸಿಗುತ್ತಾ? ನಾವು ಅರ್ಹರ? ನಾವು ತರಬೇತಿಯನ್ನು ಪಡ್ಕೊಬಹುದಾ ಟೀಚರ್ಸ್ ಅಂತ ಹೇಳಿದ್ರೆ ಖಂಡಿತ ಪಡ್ಕೊಬಹುದು. ಯಾಕಂದರೆ ನೀವು 2016 ಆದರೂ ಆಗಿರಿ, 2018-19 ಆದರೂ ಆಗಿರಿ, ನೀವು ಪೋಸ್ಟ್ ಗ್ರ್ಯಾಜುಯೇಟು. ಹಾಗಾಗಿ ನಿಮಗೂ ಕೂಡ 1 ಇಯರ್ ಗ್ರ್ಯಾಜುಯೇಷನ್ ಮೀನ್ಸ್ 1 ಇಯರ್ ಟೀಚರ್ಸ್ ಟ್ರೈನಿಂಗ್ ಮೀನ್ಸ್ ಎಜುಕೇಷನ್ ಟೀಚರ್ದು ಟ್ರೈನಿಂಗ್ ಏನಿದೆ BEd ಅದು ಅಪ್ಲೈ ಆಗುತ್ತೆ, ನೀವು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ಅದು ಬಿಟ್ಟರೆ MEd ಕೂಡ ಹೌದು. ಯಾರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಆ್ಯಸ್ ಇಟ್ ಈಸ್ 1 ಪ್ರೊಫೆಷನಲ್ ಲೈಕ್ ಆಗಿ MEdನ್ನು ಕಂಪ್ಲೀಟನ್ನು ಮಾಡ್ಕೋಬೋದು 1 ಇಯರಲ್ಲಿ. ಹಾಗಿದ್ರೆ ಇದ್ರದ್ದು ಅಲೈನ್ಮೆಂಟು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು NEP 2020 ಆ ಒಂದು ಪ್ರೋಗ್ರಾಮಲ್ಲಿ ಈ ಒಂದು ಎಲ್ಲ ಅಲೈನ್ಮೆಂಟು ಫೋಕಸ್ ಆಗಿದೆ ಮತ್ತು ಔಟ್ಕಮ್ ಕೂಡ ಬೇಸ್ಡ್ ಲರ್ನಿಂಗ್ ಆಗಿ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ NCTE ಏನಿದೆ ಇದರ ಅಂಡರಲ್ಲೇ ಬರ್ತಕ್ಕಂಥದ್ದು BEd ಎಜುಕೇಷನ್ ಆಗಿರೋದ್ರಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಇದು ಸ್ಟ್ರೀಮ್ ಏನಾಗುತ್ತೆ 1 ಇಯರ್ ಆಗುತ್ತೆ. ಸೊ ಕಂಪ್ಲೀಟ್ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಏನು ಮಾಡ್ಕೊಬೋದು, ಇದನ್ನು ಕಂಪ್ಲೀಟ್ ಮಾಡ್ಕೊಬೋದು. ಇದು ಯಾವಾಗ 2014ನಲ್ಲಿ ಐ ಥಿಂಕ್ 10 ಮಂತ್ ಇದ್ದಿದ್ದು ಕೋರ್ಸು 2 ಇಯರ್ಸ್ ಆಗಿತ್ತು.
15-16 ಆನ್ವರ್ಡ್ಸ್ಗೆ. ಇವಾಗ ಎಗೈನ್ 26-27 ಆನ್ವರ್ಡ್ಸ್ಗೆ ಅದು 1 ಇಯರೇ ಆಗ್ತಿದೆ. ಸೊ ಇದು ಹೋಪ್ಫುಲಿ ಖುಷಿ ಪಡ್ತಕ್ಕಂಥ ವಿಷಯ. ಸೊ ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವರೆಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.